ಮೈಲಾರಿ ಪಟಾತ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ತಮಗೆ ಮೈಲಾರಿ ಪಟಾತ್ ತಾವೀಗ ಬಾಗಲಕೋಟೆ ವಿಧಾನಸಭಾ ಚುನಾವಣೆ ಅದರಲ್ಲೂ ಕೂಡ ತಾವು ಯಾವ ಮತಗಟ್ಟೆಯಲ್ಲಿದ್ದೀರಿ, ಅಲ್ಲಿ ಹೇಗಿದೆ ಜನರ ರೆಸ್ಪಾನ್ಸ್, ಎಷ್ಟು ಜನ ಇಲ್ಲಿವರೆಗೂ ಮತದಾನ ಮಾಡಿದ್ರು, ಸಿಬ್ಬಂದಿ ಎಲ್ಲ ಹೇಗೆ ಬರುವ ಮತದಾರರನ್ನ ಸ್ವಾಗತಿಸ್ತಾ ಇದ್ದಾರೆ, ಹೇಗಿದೆ ಅಲ್ಲಿನ ಚಿತ್ರಣ? ಖಂಡಿತ ರಂಜಿತ್, ಏನು ಉಪಚುನಾವಣೆ ಕಾವು ಈಗ ಜೋರಾಗ್ತಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಇರಬಹುದು ಅಥವಾ ಬಿಜೆಪಿಗೆ ಪ್ರತಿಷ್ಠೆಯ ಪಣ ಆಗಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಏನು ಬಾಗಲಕೋಟೆಯ ತಿಮ್ಮಾಪುರದಲ್ಲಿ ಇರುವಂತದ್ದು ಗಮನಿಸಬಹುದು. ಈಗಾಗಲೇ ತಿಮ್ಮಾಪುರ ಮತಗಟ್ಟೆಯ ಹೊರಭಾಗದಲ್ಲಿ ಇರುವಂತದ್ದು. ಈಗಾಗಲೇ ಮತದಾನ ಪ್ರಕ್ರಿಯೆ ಬೆಳಗ್ಗೆಯಿಂದಲೇ ಕೂಡ ಆರಂಭ ಆಗಿರುವಂತದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಇರಬಹುದು ಅಥವಾ ಸಿಆರ್ಪಿಎಫ್ ತುಕಡಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಉಮೇಶ್ ಮೇಟಿ ಅವರು ಕೂಡ ಈಗ ಮತದಾನವನ್ನ ಮಾಡಿ ಇಲ್ಲಿ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಕ್ಷೇತ್ರದಲ್ಲಿ ಒಳ್ಳೆ ವಾತಾವರಣ ಇದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು. ಇದೇ ಒಂದು ಕ್ಷೇತ್ರ ಅಂದ್ರೆ ಮತಗಟ್ಟೆ 39ರ ಬೂತ್ ನಲ್ಲಿ ಕೂಡ ಈಗಾಗಲೇ ಮತದಾನವನ್ನು ಕೂಡ ಮಾಡಲಾಗಿರುವಂತದ್ದು. ಬೆಳಗ್ಗೆಯಿಂದ ಕೂಡ ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ಏನು ಇಲ್ಲಿ ವೃದ್ಧರು ಇರಬಹುದು, ಮಹಿಳೆಯರು, ಮಕ್ಕಳು ಎಲ್ಲರೂ ಇಲ್ಲಿ ಬಂದು ಮತದಾನವನ್ನು ಕೂಡ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭ ಆಗಿರುವಂತದ್ದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಿಮ್ಮಾಪುರದಲ್ಲಿ ಸದ್ಯ ಮತದಾನ ಪ್ರಕ್ರಿಯೆ ಕೂಡ ಆಗಿರುವಂತದ್ದು. ಇಲ್ಲಿ ಹಿರಿಯರೊಬ್ರು ಮತದಾನ ಪ್ರಕ್ರಿಯೆ ಮುಗಿಸ್ಕೊಂಡು ಬಂದಿದ್ದಾರೆ. ಅವರನ್ನ ಕೊಟ್ಟು ನಾನು ಮಾತಾಡ್ತೀನಿ. ಅದರ ವೋಟ್ ಮಾಡಿದ್ರಿ? ಮಾಡಿವ್ರಿ. ಹೆಂಗ ಅನ್ಸತ್ತ? ನಮಗ ಅನ್ಪಡ್ ಮನುಷ್ಯರಿಗೆ ಏನ್ ಗೊತ್ತಾಗುತ್ತೆ? ಅಲ್ಲ, ಈಗ ವಯಸ್ಸಾದವ್ರು ಆಗಿದ್ರಿ, ಮತ್ ಯುವಕರೆಲ್ಲ ಮನೇಲಿ ಇರ್ತಾರೆ ಕೆಲವೊಂದಿಷ್ಟು ಜನ, ಅವ್ರಿಗೇನ್ ಹೇಳ್ತೀರಿ? ಹಾಕಂತ ಹೇಳ್ತೀವ್ರಿ, ನಾವ್ ಹೆಂಗ್ ಹಾಕಿ ಬರ್ರಿ ಅಂತ ಹೇಳುದು. ಇದಿಷ್ಟು ಇಲ್ಲಿರುವಂತ ರುದ್ರು ಹೇಳ್ತಿರುವಂತದ್ದು. ನಾವು ಕೂಡ ಓಟ್ ಹಾಕಿದ್ದೇವೆ, ಹಾಗಾಗಿ ಇಲ್ಲಿ ಯುವಕರು ಕೂಡ ಬಂದು ಮತ ಚಲಾವಣೆ ಮಾಡಬೇಕು, ನಮ್ಮ ಹಕ್ಕನ್ನ ಚಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆ ಈ ಒಂದು ಬಾಗಲಕೋಟೆಯ ಉಪಚುನಾವಣೆ ಕದನದಲ್ಲಿ ಚರಂತಿಮಠ್ ವರ್ಸಸ್ ಏನು ಉಮೇಶ್ ಮೇಟಿ ಅವರ ನಡುವೆ ತೀವ್ರ ಹನಾನಿ ಇರುವಂತದ್ದು. ಜೊತೆಗೆ ಈಗಾಗಲೇ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಸುಮಾರು 2500 ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿದೆ ಮತ್ತು 322 ಮತಗಟ್ಟೆಗಳನ್ನು ಕೂಡ ತೆರೆದು ಇಲ್ಲಿ ಮತದಾನ ಪ್ರಕ್ರಿಯೆ ಕೂಡ ಸದ್ಯ ಆರಂಭ ಆಗಿರುವಂತದ್ದು. ಎಲ್ಲರೂ ಕೂಡ ಜನ ಬಂದು ಮತದಾನವನ್ನು ಕೂಡ ಮಾಡ್ತಿರುವಂತದ್ದು. ರಂಜಿತ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಮೈಲಾರಿ ಪಟಾತ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ತಮಗೆ ಮೈಲಾರಿ ಪಟಾತ್ ತಾವೀಗ ಬಾಗಲಕೋಟೆ ವಿಧಾನಸಭಾ ಚುನಾವಣೆ ಅದರಲ್ಲೂ ಕೂಡ ತಾವು ಯಾವ ಮತಗಟ್ಟೆಯಲ್ಲಿದ್ದೀರಿ, ಅಲ್ಲಿ ಹೇಗಿದೆ ಜನರ ರೆಸ್ಪಾನ್ಸ್, ಎಷ್ಟು ಜನ ಇಲ್ಲಿವರೆಗೂ ಮತದಾನ ಮಾಡಿದ್ರು, ಸಿಬ್ಬಂದಿ ಎಲ್ಲ ಹೇಗೆ ಬರುವ ಮತದಾರರನ್ನ ಸ್ವಾಗತಿಸ್ತಾ ಇದ್ದಾರೆ, ಹೇಗಿದೆ ಅಲ್ಲಿನ ಚಿತ್ರಣ? ಖಂಡಿತ ರಂಜಿತ್, ಏನು ಉಪಚುನಾವಣೆ ಕಾವು ಈಗ ಜೋರಾಗ್ತಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಇರಬಹುದು ಅಥವಾ ಬಿಜೆಪಿಗೆ ಪ್ರತಿಷ್ಠೆಯ ಪಣ ಆಗಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಏನು ಬಾಗಲಕೋಟೆಯ ತಿಮ್ಮಾಪುರದಲ್ಲಿ ಇರುವಂತದ್ದು ಗಮನಿಸಬಹುದು. ಈಗಾಗಲೇ ತಿಮ್ಮಾಪುರ ಮತಗಟ್ಟೆಯ ಹೊರಭಾಗದಲ್ಲಿ ಇರುವಂತದ್ದು. ಈಗಾಗಲೇ ಮತದಾನ ಪ್ರಕ್ರಿಯೆ ಬೆಳಗ್ಗೆಯಿಂದಲೇ ಕೂಡ ಆರಂಭ ಆಗಿರುವಂತದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಇರಬಹುದು ಅಥವಾ ಸಿಆರ್ಪಿಎಫ್ ತುಕಡಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಉಮೇಶ್ ಮೇಟಿ ಅವರು ಕೂಡ ಈಗ ಮತದಾನವನ್ನ ಮಾಡಿ ಇಲ್ಲಿ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಕ್ಷೇತ್ರದಲ್ಲಿ ಒಳ್ಳೆ ವಾತಾವರಣ ಇದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು. ಇದೇ ಒಂದು ಕ್ಷೇತ್ರ ಅಂದ್ರೆ ಮತಗಟ್ಟೆ 39ರ ಬೂತ್ ನಲ್ಲಿ ಕೂಡ ಈಗಾಗಲೇ ಮತದಾನವನ್ನು ಕೂಡ ಮಾಡಲಾಗಿರುವಂತದ್ದು. ಬೆಳಗ್ಗೆಯಿಂದ ಕೂಡ ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ಏನು ಇಲ್ಲಿ ವೃದ್ಧರು ಇರಬಹುದು, ಮಹಿಳೆಯರು, ಮಕ್ಕಳು ಎಲ್ಲರೂ ಇಲ್ಲಿ ಬಂದು ಮತದಾನವನ್ನು ಕೂಡ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭ ಆಗಿರುವಂತದ್ದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಿಮ್ಮಾಪುರದಲ್ಲಿ ಸದ್ಯ ಮತದಾನ ಪ್ರಕ್ರಿಯೆ ಕೂಡ ಆಗಿರುವಂತದ್ದು. ಇಲ್ಲಿ ಹಿರಿಯರೊಬ್ರು ಮತದಾನ ಪ್ರಕ್ರಿಯೆ ಮುಗಿಸ್ಕೊಂಡು ಬಂದಿದ್ದಾರೆ. ಅವರನ್ನ ಕೊಟ್ಟು ನಾನು ಮಾತಾಡ್ತೀನಿ. ಅದರ ವೋಟ್ ಮಾಡಿದ್ರಿ? ಮಾಡಿವ್ರಿ. ಹೆಂಗ ಅನ್ಸತ್ತ? ನಮಗ ಅನ್ಪಡ್ ಮನುಷ್ಯರಿಗೆ ಏನ್ ಗೊತ್ತಾಗುತ್ತೆ? ಅಲ್ಲ, ಈಗ ವಯಸ್ಸಾದವ್ರು ಆಗಿದ್ರಿ, ಮತ್ ಯುವಕರೆಲ್ಲ ಮನೇಲಿ ಇರ್ತಾರೆ ಕೆಲವೊಂದಿಷ್ಟು ಜನ, ಅವ್ರಿಗೇನ್ ಹೇಳ್ತೀರಿ? ಹಾಕಂತ ಹೇಳ್ತೀವ್ರಿ, ನಾವ್ ಹೆಂಗ್ ಹಾಕಿ ಬರ್ರಿ ಅಂತ ಹೇಳುದು. ಇದಿಷ್ಟು ಇಲ್ಲಿರುವಂತ ರುದ್ರು ಹೇಳ್ತಿರುವಂತದ್ದು. ನಾವು ಕೂಡ ಓಟ್ ಹಾಕಿದ್ದೇವೆ, ಹಾಗಾಗಿ ಇಲ್ಲಿ ಯುವಕರು ಕೂಡ ಬಂದು ಮತ ಚಲಾವಣೆ ಮಾಡಬೇಕು, ನಮ್ಮ ಹಕ್ಕನ್ನ ಚಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆ ಈ ಒಂದು ಬಾಗಲಕೋಟೆಯ ಉಪಚುನಾವಣೆ ಕದನದಲ್ಲಿ ಚರಂತಿಮಠ್ ವರ್ಸಸ್ ಏನು ಉಮೇಶ್ ಮೇಟಿ ಅವರ ನಡುವೆ ತೀವ್ರ ಹನಾನಿ ಇರುವಂತದ್ದು. ಜೊತೆಗೆ ಈಗಾಗಲೇ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಸುಮಾರು 2500 ಪೊಲೀಸ್ ಸಿಬ್ಬಂದಿಗಳ
ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ ಮತ್ತು 322 ಮತಗಟ್ಟೆಗಳನ್ನು ಕೂಡ ತೆರೆದು ಇಲ್ಲಿ ಮತದಾನ ಪ್ರಕ್ರಿಯೆ ಕೂಡ ಸದ್ಯ ಆರಂಭ ಆಗಿರುವಂತದ್ದು. ಎಲ್ಲರೂ ಕೂಡ ಜನ ಬಂದು ಮತದಾನವನ್ನ ಕೂಡ ಮಾಡ್ತಿರುವಂತದ್ದು. ರಂಜಿತ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಮೈಲಾರಿ ಪಟಾತ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ತಮಗೆ? ಮೈಲಾರಿ ಪಟಾತ್, ತಾವೀಗ ಬಾಗಲಕೋಟೆ ವಿಧಾನಸಭಾ ಚುನಾವಣೆ, ಅದರಲ್ಲೂ ಕೂಡ ತಾವು ಯಾವ ಮತಗಟ್ಟೆಯಲ್ಲಿದ್ದೀರಿ? ಅಲ್ಲಿ ಹೇಗಿದೆ ಜನರ ರೆಸ್ಪಾನ್ಸ್? ಎಷ್ಟು ಜನ ಇಲ್ಲಿವರೆಗೂ ಮತದಾನ ಮಾಡಿದ್ರು? ಸಿಬ್ಬಂದಿ ಎಲ್ಲ ಹೇಗೆ ಬರುವ ಮತದಾರರನ್ನ ಸ್ವಾಗತಿಸ್ತಾ ಇದ್ದಾರೆ? ಹೇಗಿದೆ ಅಲ್ಲಿನ ಚಿತ್ರಣ? ಖಂಡಿತ ರಂಜಿತ್, ಏನು ಉಪಚುನಾವಣೆ ಕಾವು ಈಗ ಜೋರಾಗ್ತಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಇರಬಹುದು ಅಥವಾ ಬಿಜೆಪಿಗೆ ಪ್ರತಿಷ್ಠೆಯ ಪಣ ಆಗಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಏನು ಬಾಗಲಕೋಟೆಯ ತಿಮ್ಮಾಪುರದಲ್ಲಿ ಇರುವಂತದ್ದು ಗಮನಿಸಬಹುದು. ಈಗಾಗಲೇ ತಿಮ್ಮಾಪುರ ಮತಗಟ್ಟೆಯ ಹೊರಭಾಗದಲ್ಲಿ ಇರುವಂತದ್ದು. ಈಗಾಗಲೇ ಮತದಾನ ಪ್ರಕ್ರಿಯೆ ಬೆಳಗ್ಗೆಯಿಂದಲೇ ಕೂಡ ಆರಂಭ ಆಗಿರುವಂತದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಇರಬಹುದು ಅಥವಾ ಸಿಆರ್ಪಿಎಫ್ ತುಕಡಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಉಮೇಶ್ ಮೇಟಿ ಅವರು ಕೂಡ ಈಗ ಮತದಾನವನ್ನ ಮಾಡಿ ಇಲ್ಲಿ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಕ್ಷೇತ್ರದಲ್ಲಿ ಒಳ್ಳೆಯ ವಾತಾವರಣ ಇದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು. ಇದೇ ಒಂದು ಕ್ಷೇತ್ರ ಅಂದ್ರೆ ಮತಗಟ್ಟೆ 39ರ ಬೂತ್ ನಲ್ಲಿ ಕೂಡ ಈಗಾಗಲೇ ಮತದಾನವನ್ನು ಕೂಡ ಮಾಡಲಾಗಿರುವಂತದ್ದು. ಬೆಳಗ್ಗೆಯಿಂದ ಕೂಡ ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ಏನು ಇಲ್ಲಿ ವೃದ್ಧರು ಇರಬಹುದು, ಮಹಿಳೆಯರು, ಮಕ್ಕಳು ಎಲ್ಲರೂ ಇಲ್ಲಿ ಬಂದು ಮತದಾನವನ್ನು ಕೂಡ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭ ಆಗಿರುವಂತದ್ದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಿಮ್ಮಾಪುರದಲ್ಲಿ ಸದ್ಯ ಮತದಾನ ಪ್ರಕ್ರಿಯೆ ಕೂಡ ಆಗಿರುವಂತದ್ದು. ಇಲ್ಲಿ ಹಿರಿಯರೊಬ್ರು ಮತದಾನ ಪ್ರಕ್ರಿಯೆ ಮುಗಿಸ್ಕೊಂಡು ಬಂದಿದ್ದಾರೆ. ಅವರನ್ನ ಕೊಟ್ಟು ನಾನು ಮಾತಾಡ್ತೀನಿ. ಅಜರ ವೋಟ್ ಮಾಡಿದ್ರಿ? ಮಾಡಿವ್ರಿ. ಹೆಂಗ ಅನ್ಸತ್ತ? ನಮಗ ಅನ್ಪಡ ಮನುಷ್ಯರಿಗೆ ಏನ್ ಗೊತ್ತಾಗುತ್ತೆ? ಅಲ್ಲ, ಈಗ ವಯಸ್ಸಾದವ್ರು ಆಗಿದ್ರಿ, ಮತ್ ಯುವಕರೆಲ್ಲ ಮನೇಲಿ ಇರ್ತಾರೆ ಕೆಲವೊಂದಿಷ್ಟು ಜನ, ಅವ್ರಿಗೇನ್ ಹೇಳ್ತೀರಿ? ಹಾಕಂತ ಹೇಳ್ತೀವ್ರಿ. ನಾವ್ ಹೆಂಗ್ ಹಾಕಿ ಬರ್ರಿ ಅಂತ ಹೇಳುದು. ಇದಿಷ್ಟು ಇಲ್ಲಿರುವಂತ ರುದ್ರು ಹೇಳ್ತಿರುವಂತದ್ದು. ನಾವು ಕೂಡ ಓಟ್ ಹಾಕಿದ್ದೇವೆ, ಹಾಗಾಗಿ ಇಲ್ಲಿ ಯುವಕರು ಕೂಡ ಬಂದು ಮತ ಚಲಾವಣೆ ಮಾಡಬೇಕು, ನಮ್ಮ ಹಕ್ಕನ್ನ ಚಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆ ಈ ಒಂದು ಬಾಗಲಕೋಟೆಯ ಉಪಚುನಾವಣೆ ಕದನದಲ್ಲಿ ಚರಂತಿ ಮಠ್ ವರ್ಸಸ್ ಏನು ಉಮೇಶ್ ಮೇಟಿ ಅವರ ನಡುವೆ ತೀವ್ರ ಹನಾಹನಿ ಇರುವಂತದ್ದು. ಜೊತೆಗೆ ಈಗಾಗಲೇ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಸುಮಾರು 2500 ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿದೆ ಮತ್ತು 322 ಮತಗಟ್ಟೆಗಳನ್ನು ಕೂಡ ತೆರೆದು ಇಲ್ಲಿ ಮತದಾನ ಪ್ರಕ್ರಿಯೆ ಕೂಡ ಸದ್ಯ ಆರಂಭ ಆಗಿರುವಂತದ್ದು. ಎಲ್ಲರೂ ಕೂಡ ಜನ ಬಂದು ಮತದಾನವನ್ನ ಕೂಡ ಮಾಡ್ತಿರುವಂತದ್ದು. ರಂಜಿತ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಮೈಲಾರಿ ಪಟಾತ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ತಮಗೆ? ಮೈಲಾರಿ ಪಟಾತ್, ತಾವೀಗ ಬಾಗಲಕೋಟೆ ವಿಧಾನಸಭಾ ಚುನಾವಣೆ, ಅದರಲ್ಲೂ ಕೂಡ ತಾವು ಯಾವ ಮತಗಟ್ಟೆಯಲ್ಲಿದ್ದೀರಿ? ಅಲ್ಲಿ ಹೇಗಿದೆ ಜನರ ರೆಸ್ಪಾನ್ಸ್? ಎಷ್ಟು ಜನ ಇಲ್ಲಿವರೆಗೂ ಮತದಾನ ಮಾಡಿದ್ರು? ಸಿಬ್ಬಂದಿ ಎಲ್ಲ ಹೇಗೆ ಬರುವ ಮತದಾರರನ್ನ ಸ್ವಾಗತಿಸ್ತಾ ಇದ್ದಾರೆ? ಹೇಗಿದೆ ಅಲ್ಲಿನ ಚಿತ್ರಣ? ಖಂಡಿತ ರಂಜಿತ್, ಏನು ಉಪಚುನಾವಣೆ ಕಾವು ಈಗ ಜೋರಾಗ್ತಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಇರಬಹುದು ಅಥವಾ ಬಿಜೆಪಿಗೆ ಪ್ರತಿಷ್ಠೆಯ ಪಣ ಆಗಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಏನು ಬಾಗಲಕೋಟೆಯ ತಿಮ್ಮಾಪುರದಲ್ಲಿ ಇರುವಂತದ್ದು ಗಮನಿಸಬಹುದು. ಈಗಾಗಲೇ ತಿಮ್ಮಾಪುರ ಮತಗಟ್ಟೆಯ ಹೊರಭಾಗದಲ್ಲಿ ಇರುವಂತದ್ದು. ಈಗಾಗಲೇ ಮತದಾನ ಪ್ರಕ್ರಿಯೆ ಬೆಳಗ್ಗೆಯಿಂದಲೇ ಕೂಡ ಆರಂಭ ಆಗಿರುವಂತದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಇರಬಹುದು ಅಥವಾ ಸಿಆರ್ಪಿಎಫ್ ತುಕಡಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಉಮೇಶ್ ಮೇಟಿ ಅವರು ಕೂಡ ಈಗ ಮತದಾನವನ್ನ ಮಾಡಿ ಇಲ್ಲಿ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಕ್ಷೇತ್ರದಲ್ಲಿ ಒಳ್ಳೆಯ ವಾತಾವರಣ ಇದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು. ಇದೇ ಒಂದು ಕ್ಷೇತ್ರ ಅಂದ್ರೆ ಮತಗಟ್ಟೆ 39ರ ಬೂತ್ ನಲ್ಲಿ ಕೂಡ ಈಗಾಗಲೇ ಮತದಾನವನ್ನು ಕೂಡ ಮಾಡಲಾಗಿರುವಂತದ್ದು. ಬೆಳಗ್ಗೆಯಿಂದ ಕೂಡ ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ಏನು ಇಲ್ಲಿ ವೃದ್ಧರು ಇರಬಹುದು, ಮಹಿಳೆಯರು, ಮಕ್ಕಳು ಎಲ್ಲರೂ ಇಲ್ಲಿ ಬಂದು ಮತದಾನವನ್ನು ಕೂಡ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭ ಆಗಿರುವಂತದ್ದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಿಮ್ಮಾಪುರದಲ್ಲಿ ಸದ್ಯ ಮತದಾನ ಪ್ರಕ್ರಿಯೆ ಕೂಡ ಆಗಿರುವಂತದ್ದು. ಇಲ್ಲಿ ಹಿರಿಯರೊಬ್ರು ಮತದಾನ ಪ್ರಕ್ರಿಯೆ ಮುಗಿಸ್ಕೊಂಡು ಬಂದಿದ್ದಾರೆ. ಅವರನ್ನ ಕೊಟ್ಟು ನಾನು ಮಾತಾಡ್ತೀನಿ. ಅಜರ ವೋಟ್ ಮಾಡಿದ್ರಿ? ಮಾಡಿವ್ರಿ. ಹೆಂಗ ಅನ್ಸತ್ತ? ನಮಗ ಅನ್ಪಡ ಮನುಷ್ಯರಿಗೆ ಏನ್ ಗೊತ್ತಾಗುತ್ತೆ? ಅಲ್ಲ, ಈಗ ವಯಸ್ಸಾದವ್ರು ಆಗಿದ್ರಿ, ಮತ್ ಯುವಕರೆಲ್ಲ ಮನೇಲಿ ಇರ್ತಾರೆ ಕೆಲವೊಂದಿಷ್ಟು ಜನ, ಅವ್ರಿಗೇನ್ ಹೇಳ್ತೀರಿ?
ಹಾಕಂತ ಹೇಳ್ತೀವ್ರಿ ನಾವ್ ಹೆಂಗ್ ಹಾಕಿವಿ ಹಾಕಿ ಬರ್ರಿ ಅಂತ ಹೇಳುದು. ಇದಿಷ್ಟು ಇಲ್ಲಿರುವಂತ ರುದ್ರು ಹೇಳ್ತಿರುವಂತದ್ದು ವಯನು ನಾವು ಕೂಡ ಓಟ್ ಹಾಕಿದ್ದೇವೆ, ಹಾಗಾಗಿ ಇಲ್ಲಿ ಯುವಕರು ಕೂಡ ಬಂದು ಮತ ಚಲಾವಣೆ ಮಾಡಬೇಕು, ನಮ್ಮ ಹಕ್ಕನ್ನ ಚಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆ ಈ ಒಂದು ಬಾಗಲಕೋಟೆಯ ಉಪಚುನಾವಣೆ ಕದನದಲ್ಲಿ ಚರಂತಿ ಮಠ್ ವರ್ಸಸ್ ಏನು ಉಮೇಶ್ ಮೇಟಿ ಅವರ ನಡುವೆ ತೀವ್ರ ಹನಾನಿ ಇರುವಂತದ್ದು. ಜೊತೆಗೆ ಈಗಾಗಲೇ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಸುಮಾರು 2500 ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ ಮತ್ತು 322 ಮತಗಟ್ಟೆಗಳನ್ನು ಕೂಡ ತೆರೆದು ಇಲ್ಲಿ ಮತದಾನ ಪ್ರಕ್ರಿಯೆ ಕೂಡ ಸದ್ಯ ಆರಂಭ ಆಗಿರುವಂತದ್ದು. ಎಲ್ಲರೂ ಕೂಡ ಜನ ಬಂದು ಮತದಾನವನ್ನು ಕೂಡ ಮಾಡ್ತಿರುವಂತದ್ದು. ರಂಜಿತ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಮೈಲಾರಿ